ಹಲೋ ಫ್ರೆಂಡ್ಸ್, ಮತ್ತೆ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ. ಸೊ ಇದೊಂದು ರಿಯಾಕ್ಷನ್ ವೀಡಿಯೋ. ಅಂದರೆ ನಂದು ಇವಾಗ ರಿಸಲ್ಟ್ ಬಂತು, ಜಸ್ಟ್ ಇವಾಗ ಬಂದಿದೆ. ಸೊ ನಾನು ಎಕ್ಸಾಮಲ್ಲಿ ಪಾಸ್ ಆಗಿದ್ದೀನಿ. ಅದು ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ. ಸೊ ಎಕ್ಸಾಮಲ್ಲಿ ಪಾಸ್ ಆಗಿರೋದಕ್ಕೆ ನಾನು ಹೋಗ್ಬಿಟ್ಟು ಇವಾಗ ಫೇಲ್ ಆಗಿದ್ದೀನಿ ಅಂತ ಹೇಳ್ತೀನಿ. ನೋಡೋಣ ಅವ್ರ ರಿಯಾಕ್ಷನ್ ಏನಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಎಕ್ಸಾಮಲ್ಲಿ ಪಾಸ್ ಆಗಿದ್ದೀನಿ, ಇವಾಗ ಹೋಗ್ಬಿಟ್ಟು ನಾನು ಫೇಲ್ ಆಗಿದ್ದೀನಿ ಅಂತ ಹೇಳ್ತೀನಿ. ಮೊದಲು ನಮ್ಮ ಅಮ್ಮನ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದಾದಮೇಲೆ ನಮ್ಮ ಅಣ್ಣ ರಿಯಾಕ್ಷನ್ ನೋಡೋಣ. ಫೇಲ್ ಆಗಿದ್ದೀನಿ ಅಂದರೆ ಏನಂತ ಹೇಳ್ತಾರೆ. ರಿಸಲ್ಟ್ ಬಂತು. ಬಂತಾ? ಎಷ್ಟು ಬಂದು? 3 ಫೇಲ್ ಆಗ್ಯಾವ. ಹೌದಾ? ಏನು ಮಾಡಪ್ಪ? 3 ಫೇಲ್ ಆಗ್ಯಾವ. 3 ಹೊಸಕೋಸ ಹೋಗ್ಯಾವ? ಆಗಿಲ್ಲ. ಒಂದು ಬಂದಿಲ್ಲ. ಒಂದೇ ಡೌಟ್ ಯಾರು ಬರ್ತಾವ ಅಂದಿ ನೋಡಿ. ಒಂದೂ ಪಾಸ್ ಆಗಿಲ್ಲ. ಒಂದೆರಡನ ಬಂದರು. ಇವನು ಬರಲಿ, ಮನೆವರೆಗೂ ಬರಲಿ. ಇವೆ ರಿಸಲ್ಟ್ ಬಂತು. 3 ಫೇಲ್ ಆಗ್ಯಾವ. ಇವು 3 ಬರೀಬೇಕಿತ್ತು ಇವಾಗ. ಬರ್ತಾ ಮುತ್ತುಕು ಹೋಗು, ಮುತ್ತುಕೊಂಡು ಹೋಗು, ಮುತ್ತುಕೊಂಡು ಹೋಗು, ಮುತ್ತುಬಿಟ್ಟು ಏನು ಅದು ಕರೆಕತ್ತಿಲ್ಲ ಸರ್. ಬ್ರೆಡ್ ಅಪ್ಪ ಕೊಡಿ, ಕುಡಿ ಅಂದ ಕುಡಿ. ಹೋಗಲ್ಲ ಕುಡಿ. ಚಾ ಕುಡಿ, ಸ್ವಲ್ಪ ಕುಡಿ, ತಗೊಂಡ್ಬರ್ಲಿ ಅದ ಕುಡಿ. ಒಂದು ಪಾಸ್ ಆಗಿಲ್ಲ. ಫೇಲಾದ್ರೆ ಕರ್ಕೊಂತಾರ ಇಲ್ಲ ಕೆಲ್ಸಕ್ಕೆ. ಬಿಡು, ಯಾಕೆ ತಿರ್ಕೇಸ್ತೀನಿ. 2 ತಿಂಗಳು ಸೂಟಿ ಹಾಕಿ ಓದಿದ್ರು ಆಯ್ತು ಲಾಸ್ಟಿಗೆ. ಇನ್ನು 6 ತಿಂಗಳಿಗೆ ಯಾವ ಪರೀಕ್ಷೆ ಮತ್ತೆ ಹೊಡೆದೇವು ಕ್ಯಾಮ್. ಎರಡನ್ನ ಪಾಸ್ ಆಗ್ತಾವಂತ ಅನ್ಕೊಂಡಿದ್ದೆ ನಾನು. ಆಯ್ತು, ಓದ್ತಲ್ಲ ತಗೋ, ಮುಂದಿನ ಸರಿ ಈಜಿ ಆಯ್ತು. ರಿವ್ಯಾಲ್ಯೂಯೇಷನ್ ಹಾಕು. ಇವ್ಯಾಲ್ಯೂಯೇಷನ್ ಇಲ್ಲ, ಬರೀ ರೀಕೌಂಟಿಂಗ್ ಅಷ್ಟೇ ಇರ್ತದೆ. ಒಲಿ ಬಿಡ್ಲೆ, ಏನು ಚಿಂತೆ ಮಾಡ್ತೀವಿ ನಾನು. ಆಯ್ತು, ಎಲ್ಲರೂ ಕೇಳು. ಫೇಲ್ ಆದರೂ ಹಾಳಾಕ ಹೋಗಿ ಆರಾಮ್ ಕೆಲಸ ಮಾಡ್ಕೊಂತೀರ. ಮುಂದಿನ ಸರಿ ಬರ್ದ್ರೆ ಆಯ್ತು. ನನಗೆ ಕೊಟ್ಟೆವು ಕುಡಿ, ಕುಡಿ. ಏನು ನಾನು ಹೋದ್ರಲ್ಲ ಕುಡಿ, ಏನಾತ ಮತ್ತೆ ಬರಕತ್ತಿಲ್ಲ ಸರ್. ಕುಡಿ, ಏನಾತ? 6 ತಿಂಗಳು
ತುಂಬ ಒಂದು ಎರಡನ ಬರ್ತಾವ ಮಾಡಿ ಆ ಕಡೆಗೆ ಒಂದನ ಹೋದ್ರೆ ಎರಡನ ಬರ್ತಾವ ಅಂತ ಮಾಡಿದ್ದಾವ ಎಲ್ಲ ಸ್ವಲ್ಪ ಮತ್ತೆ ಹೋದ್ರೆ ಹೋಗಲ್ಲ ಏನು ಅಪ್ಪ ಯಾವ ಮೂರಾವು ಆಕಿ ಜೀವ ಸತ್ತಲ್ಲ ಇರಾಗ 3 ಏರಿಗೆ ಹೊಂಟದ ಹಂಗೆ ಊರು ಅವಾಗೆ ಮುಗಿತಿತ್ತದ ಈಗೇನು ಮಾಡಕ್ ಬರ್ತದೆ ಏನು ಹೋದ್ರು ಅಪ್ಪ ಬಾ ಇಲ್ಲ ಇಲ್ಲ ಬಾ ಏನಾಗಲ್ಲ ಬಾ ಇಟ್ಟು ಬರ್ತಾರ ನಿನಗೆ ಏನು ಹೆಣ್ಮಕ್ಳ ನಿನಗೆ ಹೋದ್ರೆ ಮತ್ತೆ ಬರೋದ ಕಟ್ಟಿದ ಮತ್ತೆ ಹೋಗರಕತ್ತಿ ಮತ್ತೆ ಹೋಗಿ ಕಟ್ಟಕತ್ತೀವಿ ನೋಡಿ ರೊಕ್ಕ ಹೋಗ್ತೀವಿ ಅಂದ್ರೆ ಪಾಸ್ ಹತ್ತಿರ ಆತು ಹೆಂಗಂದ್ರೆ ಅದೇ ಅಂದಲ್ಲ ಅಣ್ಣ ನೋಡಿ ಕೇಳು ಓದಿ ಬರದೆ ಪಾಸ್ ಆಗ್ಬೇಕನಲ್ಲಿ ವಾ ಎಲ್ಲೇ ಹೋಗ ಕಡೆಗೆ ಒಯ್ಕೊತ ಹೋದ್ರ ಹೋಗಕ್ ಬಿಟ್ರೆ ಏನ್ ತಲೆ ಕೆಡಿಸ್ಕೊತಿ ತಿರುಗ್ತು ಬಡ್ದಪ್ಪ ಅಟ್ಟು ಏನ್ ತೋಟ ಈಗೇನು ಅಳ್ಕ ಕೂತ್ರೆ ಪಾಸ್ ಹಾಕಿ ಬರ್ದ್ರೆ ಮುಂದಿನ ಸರಿ ಅಂತ ತಿಳ್ಕೊಂಡು ಏನ್ ಫರಕ್ ಕೊಡ್ತು ಇನ್ನೂ 6 ತಿಂಗಳು ಮುಗ್ದೆ ಹೋಗ್ತಾ ಇದು ಒಂದೇ ಪರೀಕ್ಷೆ ಹುಡುಗರಿಗೆ ಕೇಳಿ ನೋಡು ಕೇಳೀನಿ ಕೇಳಿದೆ ಹ್ಞೂ ಅವರು ಬಂದ ಹುಡುಗರು ಗೊತ್ತಿಲ್ಲ ನಾನು ಒಂದೇ ನೋಡಿನಿ ನೋಡಿ ಕೇಳಿ ಬಂದ ಇಲ್ಲ ಒಬ್ರು ಕನ್ಫ್ಯೂಸ್ ಆಗಿತ್ತಂದ್ರೆ ಯಾರ್ದನ ಒಂದೇ ನೋಡಿನಿ ಹಲೋ ಹಲೋ ಅಮ್ಮ ಹಾಗೆ ಬಂದಿವ ನಾವು ಆಯ್ತಾಯ್ತು ನೀವು ಈಗ ಬಂದ್ರೆ ಹೇಳ್ತಂತ ಹಂಗೆ ಆ ಕಡೆ ಹೋಗಿ ಮಳೆಗೆ ಡ್ಯೂಟಿಗೆ ಹೋದ ಈಗ ಹೌದಾ ಬೈರಣಾಗಿದೆ ಚಂತನೆ ಚಲೋ ಮಾಡಿದ್ರು ಮತ್ತ ಅಲ್ಲಿ ಅವ್ರಿಗೆ ಹಾಕಿದ್ರಿ ಡಾಕ್ಟರ್ಗೆ ಮಾವನ ನಂಬರ್ ಅದಲ್ಲ ಮಾವನ ಯಾಕೆ ಹೇಳೋದು ಹೇಳು ಊರು ಮಾಡ್ಕೊಂಬಂದಿರಿ ಹಾಕಿದ್ರು ಅಂತ ಹೇಳೋನು ಬರ್ತಾರ ಹೇಳ್ತಾರ ಏನು ಕೆಲ್ಸ ಕೆಲಸ ಬಾ ಹೋದ್ರು ಹೋಲಿ ಏನು ಮಾಡ್ತೀನಿ ನಾವು 6 ತಿಂಗಳಿಗೆ ಬರಕತ್ತಿ ಕೆಲಸ ಮಾಡ್ಲಕ್ಕ ಅಲ್ಲೇ ಹೋಗಿ ಆಯ್ತು ಮಾಡಿ ಒಂದೇ ಕಡೆ ಮಾಡ್ಕೊಂಡು ಹೋಗ್ಲಕ್ಕ 2-3 ವರ್ಷ ಒಂದೇ ಕಡೆ ಮಾಡಿ ಅಂತ ಹೇಳ್ಕೊಂಡು ಈಗ ಮಾಡಿದ್ರೇನೋ ಮುಂದೆ ಮಾಡಿದ್ರೇನೋ ಒಂದು ವರ್ಷ ಮಾಡಿ ಇಲ್ಲೇ ಮಾಡಿ ಅನ್ನೋಕೆ ಧೈರ್ಯ ಇರ್ತದೆ ಅವತ್ತಿಂದಾನೇ ಬರ್ಕೊಡ್ತಾರ ಮತ್ತೆ
ಮದಿ ತಗೋ ಏ ಹೋಗಿ ಎಲ್ಲಿ ಮದಿ ತಗೊಂಡ್ ಕುಂದ್ರ ಚಾಗೆ ಕೊಟ್ಕೊಂಡ್ ಪಿಕ್ಚರ್ ಹೊಡ್ಕೊಂಡ್ ಏನು ಪರಕ್ ಬೀಳಲ್ಲ ಭೂಮಿ ತಿರುಗದ್ ನಿಂದ್ರಲ್ಲ ನಿಂದ್ರದ ಭೂಮಿ ತಿರುಗದ ನಿಂದ್ರಲ್ಲ ಅಂತ ಹೋಗ್ ಮತಿ ತಗೋಗಿ ಮತಿ ತಗೋಗು ಮತಿ ತಗೋಗು ಮತಿ ತಗೋಗಿ ಮನೆ ಒಂದೆರಡೂ ಬಂದಿಲ್ಲ ನೋಡಿ ಮತಿ ತಗೋ ಬರ್ಲ ಹೆಂಗೆ ಚೆಕ್ ಮಾಡ್ದ ಮೂವತ್ತಾರು ತೊಕ್ಕ ಹೆಂಗ ಮಾಡ್ಲಕ್ಕ ಅವ್ವ ಎಲ್ಲ ಬಂದವು ಪಾಸ್ ಆಗೀನಿ ಹೆಂಗೆ ಮಾಡ್ತದ ಗೊತ್ತಾಗಲ್ಲ ಈ ಪಾರ ಬ್ರೋ ಮುಗಿದ್ ಬ್ರೋ ಡಿಗ್ರಿ ಕಂಪ್ಲೀಟೆಡ್ ಈ ಕಡೆ ನೋಡ್ ಬ್ರೋ ಗೋಡಿ ನನಗೆ ಹೇಳ್ಬೇಕು ಬ್ರೋ ಈ ಕಡೆ ನೋಡ್ ಬ್ರೋ ಏನ್ ಟಾಸ್ಕ್ ಮಾಡಿದ್ಲೆ ನಾನು ಮಗ ಒಂದು ವರ್ಷ ಓದಿದ್ದು ಹಾಳಾಯ್ತಲ್ಲವ ತಾಯಿ ಮಗ ಎಷ್ಟು ಕಷ್ಟಪಟ್ಟ ಅಂತ ಮಗನೇ ನನಗೆ ಎಷ್ಟು ತೊಂದರೆ ಕೊಟ್ಟಿ ನಾನು ಎಷ್ಟು 15 ದಿನ ಇಟ್ಟು ಇಟ್ಕೊಂಡ್ರು ಪಾಪ ಮಾಡಿ ಯಾರು ಮಾಡಿದ್ರು ಡಿಗ್ರಿ ಕಂಪ್ಲೀಟ್ ಆಯ್ತು ಎಲ್ಲ ಕಂಪ್ಲೀಟೆಡ್ ಮುಗಿತಾ ಸಣ್ಣಮ್ಮ ಫೋನ್ ಹಚ್ಚಿ ಹೇಳು ದೇವ್ರಾಗ ಯಾಕೆ ಮಾಡಿ ಇದು ಮಗನೇ ಏನ್ ತ್ರಾಸ್ ಕೊಟ್ಟಿಲ್ಲ ನನಗೆ ಅಂತೀನಿ ಒಂದೇ ಚಂದ ಬರ್ದಾನಂತ ಎರಡು ಒಂದೇ ಆದಂತ ಅಂದಿದ್ದೆ ನನಗೆ ಒಂದು ಆದ್ರೂ ಅಲ್ಲಿ ಬಿಡು ಎರಡಾರ ಬರ್ತಾವ ನಾ ಮಾಡಿದೆ ವಿಡಿಯೋ ಮಾಡಿ ಎಷ್ಟೊಂದು ತೊಂದರೆ ನನ್ ಕರೆಯಪ್ಪ ಜೀವನೇ ಸಮಾಧಾನ ಆಗಿಲ್ಲ ನನ್ಗೆ ಎಲ್ಲ ಪಾಸ್ ನಮ್ಮ ತಮ್ಮ ಪಾಸ್ ಆಗ್ಯಾನ ಡಿಗ್ರಿ ಮುಗೀತು ನಮ್ಮ ತಮ್ಮಪ್ಪಂದು ಕಂಪ್ಲೀಟೆಡ್ ಕೆಲಸ ಎಲ್ಲಾದ್ರೂ ಇದ್ರೆ ಹುಡುಕು ಡಿಗ್ರಿ ಮುಗ್ದಿದೆ ನೋಡು ಲೌಡ್ ಸ್ಪೀಕರ್ ಪಾಸ್ ಆಗಿದಾನೆ ನಮ್ಮ ತಮ್ಮ ಡಿಗ್ರಿ ಕಂಪ್ಲೀಟ್ ಆಗೈತಂತೆ ಅಕ್ಕ ಇಷ್ಟೊತ್ತಿನ ಫೇಲ್ ಆಗಿನಿ ಅಂತೇಳಿ ಪ್ರ್ಯಾಂಕ್ ಮಾಡಿದ್ವಿ ನಾ ಪಾಸ್ ಆಗೈತೆ ಮುಗೀತು ಡಿಗ್ರಿ ಆಯ್ತು ಇನ್ಮೇಲೆ ಲಗ್ನ ಪತ್ರನಲ್ಲಿ ಡಿಗ್ರಿ ಅಂತ ಹಾಕ್ಬೋದು ನಾನು ಮಠಕ್ಕೆ ಹೋಗ್ತೀನಿ ಅವನಿಗೆ ಮಾಡೋಣ ಮಠದ ಸ್ವಾಮೀಜಿ ಕಮ್ಮಿ ಬಿದ್ದಿದಾರಂತೆ ನಮ್ಮ ಅಕ್ಕ ಜೊತೆ ಮಾತಾಡ್ತಿದ್ದ ನಮ್ಮ ಮಮ್ಮಿ ಅವರಿಗೆ ಹೆಂಗ ಹೇಳ್ತಾವ ಅವ್ರಿಗೂ ಮಠ ಕರ್ಕೊಂಡು ಹೋಗ್ತೀನಿ ಮಗ ಎಷ್ಟು ಬರ್ತಾರೆ ಹೆಂಗೈತಲ್ಲ ನನಗೆ ಜೀವ ಅನ್ಕೊಂಡ್ ಎಲ್ಲ ಪಾಸ್ ಆಗಿ ಕಾಲೇಜ್ ಪಾಟಿನ ನಾನು ಪಾಸ್ ಆಗ್ಬೇಕಲ್ಲ ನಾನು ನಾಳೆಗೆ ಪರೀಕ್ಷೆ ಅವ ಇಂಟರ್ನೆಟ್ನಾಗ ಆರ್ಡರ್ ಮಾಡ್ಲ ಮಂಗಳವಾರ ನಾಳೆ ಕಾಯಿ ಹೊಡ್ಕೊಂಡು ಇದಕ್ಕೆ ಚೋಡ ಅದು ಆರ್ಡರ್ ಮಾಡ್ತೀನಿ ಎಲ್ಲ ಪಾಸ್ ಅದು ಮುಗೀತಿ ಏನು ಬರೋದಿಲ್ಲ ಏನಿಲ್ಲ ಮುಗೀತು ಸ್ಟೇಟಸ್ ಇಟ್ಕೋ ಯಾವ ನಾ ಪಾಸ್ ಆಗಿನಲ್ಲ ಹೆಂಗ ಅನ್ಸಾಕತ್ತದ ಹೇಳವ ನೀ ಯಾಕೆ ಹೇಳಕತ್ತಿದ್ ಹೇಳು ಅಳ್ಬೇಡ ದಿನ 2 ವರ್ಷ ದಿನ ನಮ್ಮ ಮಮ್ಮಿ ಫುಲ್ ಅಳ್ತಾ ಇದ್ಲು 1/2 ಅವರ್ ಇಂದ ವಿಡಿಯೋ ಮಾಡಿ ಆಯ್ತಲ್ಲ ಅದಕ್ಕೆಲ್ಲ ಹೇಳ್ಬಿಟ್ಟ ಓ ದೀದಿ ಅಪ್ಪಾಜಿ ದುಡ್ಡು ಮಾಡ